ಪಾದಯಾತ್ರೆಗೆ ಶಕ್ತಿ ತುಂಬಿದ ಕುಮಾರಸ್ವಾಮಿ, ಸಿಎಂ ಸಿದ್ದರಾಮಯ್ಯ ತವರಲ್ಲೇ ದಳಪಡೆ ಘರ್ಜನೆ. ದಳ ಸೇನಾನಿಗಳ ಜೊತೆ ನಿಖಿಲ್ ಕುಮಾರಸ್ವಾಮಿ ದಿಟ್ಟ ನಡಿಗೆ. ಇದೇ ಹೊತ್ತಿನ ವಿಶೇಷ ಪಾದಯಾತ್ರೆ ಪವರ್. ನಾನು ಪ್ರಗತಿ ಜೈರಾಮ್. ಹಗರಣದ ಸುಳಿಯಲ್ಲಿ ಸಿಲುಕಿರುವ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯ ಕಹಳೆಯನ್ನ ಮೊಳಗಿಸಿವೆ. ಸರ್ಕಾರದ ವಿರುದ್ಧದ ನಿರ್ಣಾಯಕ ಹೋರಾಟದಲ್ಲಿ ಜೆಡಿಎಸ್ ಕೈಜೋಡಿಸಿರುವುದು ಬಿಜೆಪಿಯ ಬಲ ಹೆಚ್ಚಿಸಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಕೊಂಚ ಮಂಕಾಗಿದ್ದ ಜೆಡಿಎಸ್ ಮೈ ಕೊಡವಿ ನಿಂತಿದ್ದು, ದಳಪಡೆ ನಡಿಗೆ ಕಾಂಗ್ರೆಸ್ ಕೋಟೆಯಲ್ಲಿ ಕಂಪನ ಸೃಷ್ಟಿಸಿದೆ. ಮೂಡ ಹಗರಣದ ವಿರುದ್ಧ ದೋಸ್ತಿ ಪಾದಯಾತ್ರೆ ಕಹಳೆ. ಒಕ್ಕಲಿಗ ಕೋಟೆಯಲ್ಲಿ ಬಿಜೆಪಿ ಜೊತೆಗೆ ದಳಪಡೆ ದಿಟ್ಟ ನಡಿಗೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಈಗಿನ್ನೂ 1 ವರ್ಷ ಕಳೆದಿದೆ ಅಷ್ಟೇ. ಆದರೆ ಅಷ್ಟರಲ್ಲಾಗ್ಲೇ ಸಾಲು ಸಾಲು ಹಗರಣಗಳು ಸರ್ಕಾರದ ಕೊರಳು ಸುತ್ತಿಕೊಂಡಿವೆ. ವಾಲ್ಮೀಕಿ ಹಗರಣ, ಮೂಡ ಅಕ್ರಮದ ಬಗ್ಗೆ ಭ್ರಷ್ಟಾಚಾರ ರಾಷ್ಟ್ರಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಪಾರದರ್ಶಕ ಆಡಳಿತದ ಮಾತನಾಡ್ತಾ ಇದ್ದ ಸಿದ್ದರಾಮಯ್ಯ ವಿರುದ್ಧವೇ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರೋದು ಕಾಂಗ್ರೆಸ್ ಹೈಕಮಾಂಡ್ಗೆ ತೀವ್ರ ಮುಜುಗರ ಉಂಟು ಮಾಡಿದೆ. ಮೂಡ ಅಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಜೆಡಿಎಸ್ ಬಿಗಿಪಟ್ಟು ಹಿಡಿದಿವೆ. ಸದನದ ಒಳಗೂ ಹೊರಗೂ ಹೋರಾಟ ಮಾಡಿದ್ದ ಮೈತ್ರಿ ಪಡೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿತು. ಈ ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ಟೊಂಕ ಕಟ್ಟಿ ನಿಂತ ದೋಸ್ತಿಗಳು ಈಗ ಪಾದಯಾತ್ರೆಯ ಕಹಳೆ ಮೊಳಗಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಮೂಡ ಹಗರಣದ ವಿರುದ್ಧ ಇವತ್ತಿನಿಂದ ಬಿಜೆಪಿ ಮತ್ತೆ ಜೆಡಿಎಸ್ ಜಂಟಿಯಾಗಿ ಒಂದು ಪಾದಯಾತ್ರೆಯನ್ನ ಹೊರಡ್ತಾ ಇದ್ದಾರೆ. ನೈಸ್ ರಸ್ತೆಯ ಜಂಕ್ಷನ್ ನಲ್ಲಿರುವಂತಹ ಆದಿಶಕ್ತಿ ಕೆಂಪಮ್ಮ ದೇವಸ್ಥಾನದಿಂದ ಮೈಸೂರಿನ ತನಕ ಪಾದಯಾತ್ರೆ, ಅಂದ್ರೆ ಬೆಂಗಳೂರಿನಿಂದ ಮೈಸೂರಿನ ತನಕ ಬಿಜೆಪಿ ಮತ್ತೆ ಜೆಡಿಎಸ್ ನ ನಾಯಕರು ಪಾದಯಾತ್ರೆಯನ್ನ ಆರಂಭ ಮಾಡಲಿದ್ದಾರೆ. ಶಾಸಕರು, ಮುಖಂಡರು ಎಲ್ಲರೂ ಕೂಡ ಬರ್ತಾರೆ. ಒಟ್ಟು 10 ದಿನಗಳ ಕಾಲ ನಡೀತಾ ಇರುವಂತಹ ಈ ಒಂದು ಪಾದಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಭಾಗವಹಿಸ್ತಾರೆ. ಜೆಡಿಎಸ್ ಈಗಾಗಲೇ ತನ್ನ ಮುಖಂಡರಿಗೆ, ಕಾರ್ಯಕರ್ತರಿಗೆ ಸಾಮಾಜಿಕ ಜಾಲತಾಣದ ಮೂಲಕ ಒಂದು ಕರೆಯನ್ನ ಕೂಡ ಕೊಟ್ಟಿದೆ. ಎಲ್ಲರೂ ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿ ಈ ಒಂದು ಪಾದಯಾತ್ರೆಯನ್ನ ಯಶಸ್ವಿಗೊಳಿಸಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಕರೆಯನ್ನ ಕೂಡ ಕೊಟ್ಟಿದೆ. ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಆಗ್ರಹಿಸಿ ಒಂದು ಪಾದಯಾತ್ರೆಯನ್ನ ಮಾಡಲಾಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆಯನ್ನ ಯಶಸ್ವಿಗೊಳಿಸೋದಕ್ಕೆ ನಾಯಕರು ಕೂಡ ಈಗಾಗಲೇ ಪ್ಲಾನ್ ಅನ್ನ ಮಾಡಿದ್ದಾರೆ. ಆಗಸ್ಟ್ 10ನೇ ತಾರೀಕು ಮೈಸೂರಿನಲ್ಲಿ ಒಂದು ಬೃಹತ್ ಸಮಾರೋಪ ಸಮಾರಂಭವನ್ನ ಕೂಡ ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಈ ಒಂದು ಪಾದಯಾತ್ರೆಯನ್ನ ಯಶಸ್ವಿಗೊಳಿಸೋದಕ್ಕೆ ಎಲ್ಲ ಮುಖಂಡರು ಒಂದು ಪಾದಯಾತ್ರೆಯನ್ನ ಕೂಡ ಒಂದು ಪ್ಲಾನ್ ಅನ್ನ ಕೂಡ ಮಾಡಿರುವಂತದ್ದು. ಮುಂಗಾರು ಅಧಿವೇಶನದಲ್ಲಿ ಮೂಡ ಅಕ್ರಮವಾಗಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಜೆಡಿಎಸ್ ಸಮರ ಸಾರಿದ್ದವು. ಸದನದಲ್ಲಿ ಚರ್ಚೆಗೆ ಅವಕಾಶ ನೀಡದೇ ಇದ್ದಾಗ ಅಹೋರಾತ್ರಿ ಧರಣಿ ನಡೆಸಿದ್ದವು. ಮೈತ್ರಿ ಪಡೆ ಅಬ್ಬರಕ್ಕೆ ಬೆಚ್ಚಿದ ಸರ್ಕಾರ ಇನ್ನೂ 1 ದಿನ ಬಾಕಿ ಇರುವಂತೆ ಅಧಿವೇಶನ ಮೊಟಕುಗೊಳಿಸಿತು. ಆಗಲೇ ದೋಸ್ತಿಗಳು ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ನಿರ್ಧರಿಸಿದ್ರು. ಆದರೆ ಆ ನಿರ್ಧಾರ ಮುಂದೆ ಇಷ್ಟು ದೊಡ್ಡ ಪಾದಯಾತ್ರೆಯಾಗಿ ರೂಪುಗೊಳ್ಳಲಿದೆ ಅನ್ನೋ ಕಲ್ಪನೆ ಖುದ್ದು ಬಿಜೆಪಿ ಜೆಡಿಎಸ್ ನಾಯಕರಿಗೂ ಇರ್ಲಿಲ್ವೇನೋ. ಮೂಡ ಅಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಪದತ್ಯಾಗಕ್ಕೆ ಪಟ್ಟು ಹಿಡಿದ ಬಿಜೆಪಿ ಪಾದಯಾತ್ರೆಯ ಅಸ್ತ್ರ ಪ್ರಯೋಗಕ್ಕೆ ಮುಂದಾಯಿತು. ಮಿತ್ರ ಪಕ್ಷ ಜೆಡಿಎಸ್ ಪಾದಯಾತ್ರೆಗೆ ಕೈ ಜೋಡಿಸಿದಾಗ ಬಿಜೆಪಿ ಬಲ ಇಮ್ಮಡಿಯಾಯಿತು. ಇದು ಜನತೆಯಲ್ಲೇ ಇರ್ತಕ್ಕಂಥ ಆಕ್ರೋಶ ಏನಿದೆ, ಈ ಪಾದಯಾತ್ರೆ ಮುಖಾಂತರ ಕಾರ್ಯಕರ್ತರಷ್ಟೇ ಅಲ್ಲ, ನಾಡಿನ ಜನತೆಯೂ ಭಾಗವಹಿಸ್ತಾ ಇದ್ದಾರೆ.
ಅದ್ಯಾವಾಗ ಮೂಡ ಅಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹೆಸರು ಕೇಳಿ ಬಂತು ಆವತ್ತಿನಿಂದಲೂ ಜೆಡಿಎಸ್ ನಾಯಕರು ವಾಗ್ದಾಳಿ ನಡೆಸುತ್ತಲೇ ಇದ್ದರು. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ತಲೆದಂಡ ನಿಶ್ಚಿತ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಗುಡುಗಿದ್ದರು. ಮೂಡಾಗ ಬಂದರೆ ದೇವರೇ ಕಾಪಾಡಬೇಕು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಯ್ಯೋ ನನ್ನ ಜಮೀನು, ನಾನು ಪತ್ನಿ ತಗೊಂಡಿರೋ ಜಮೀನು, ಅದು ಖರೀದಿ ಮಾಡಿರೋದು 62 ಕೋಟಿ ಕೊಟ್ಬಿಟ್ರೆ ಈಗಲೂ ತಗೊಂಡ್ಬಿಡ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಆ ಜಮೀನು ಯಾರ್ದು? ಏನು ಇವ್ರು ಪಿತ್ರಾರ್ಜಿತ ಆಸ್ತಿನ, ಇಲ್ಲ ದಾನ ಕೊಟ್ರಲ್ಲ ಇವ್ರ ಹೆಂಡತಿ ತಮ್ಮ ಅವ್ರು ಸಂಪಾದನೆ ಮಾಡಿದ್ದ ಆಸ್ತಿನ, ಪಿತ್ರಾರ್ಜಿತ ಆಸ್ತಿನ? ಅದು ಫುಲ್ ಡಾಕ್ಯುಮೆಂಟ್ ಇಟ್ಟಿದ್ದೀನಿ. ನಾನು ಬರೀ ಬಾಯಲ್ಲಿ ಹೇಳಲ್ಲ, ಹಿಟ್ ಅಂಡ್ ರನ್. ಕೇಂದ್ರ ಸಚಿವ ಕುಮಾರಸ್ವಾಮಿ ತೀಕ್ಷ್ಣ ವಾಗ್ದಾಳಿಗೆ ಕಾಂಗ್ರೆಸ್ ಕ್ಯಾಂಪ್ ಅಕ್ಷರಶಃ ಧೃತಿಗೆಡ್ತು. ಖುದ್ದು ಸಿಎಂ ಸಿದ್ದರಾಮಯ್ಯ ಸಹ ವಿಚಲಿತರಾದಂತೆ ಕಂಡುಬಂದ್ರು. ತಮ್ಮ ವಿರುದ್ಧದ ಟೀಕೆ ಟಿಪ್ಪಣಿಗಳಿಗೆ ಡೋಂಟ್ ಕೇರ್ ಅಂತಿದ್ದ ಸಿದ್ದರಾಮಯ್ಯ ಇದೇ ಮೊದಲ ಬಾರಿಗೆ ಚಿಂತೆಗೆ ಈಡಾದ್ರು. ಪದೇ ಪದೇ ಪತ್ರಿಕಾಗೋಷ್ಠಿ ಕರೆದು ಮಾಧ್ಯಮಗಳ ಎದುರು ಸ್ಪಷ್ಟೀಕರಣ ನೀಡಿದ್ರು. ಬಿಜೆಪಿ ಜೆಡಿಎಸ್ ಹೋರಾಟದಿಂದ ಸಿದ್ದರಾಮಯ್ಯ ಟೆನ್ಷನ್ ಆಗಿರೋದು ಸ್ಪಷ್ಟವಾಗಿ ಗೋಚರವಾಗ್ತಿತ್ತು. ಅದ್ಯಾವಾಗ ಭ್ರಷ್ಟಾಚಾರದ ಬಿರುಗಾಳಿಗೆ ಸರ್ಕಾರದ ಅಡಿಪಾಯ ಅಲುಗಾಡ್ತಾ ಇದೆ ಅಂತ ಗೊತ್ತಾಯ್ತೋ ಬಿಜೆಪಿ ಜೆಡಿಎಸ್ ತಮ್ಮ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಲು ಮುಂದಾದ್ರು. ಆಗ ಸಿದ್ಧಗೊಂಡಿದ್ದೆ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ. ಸರ್ಕಾರದ ವಿರುದ್ಧ ಪಾದಯಾತ್ರೆ ಹಮ್ಮಿಕೊಂಡಿರೋದು ಹಳೆ ಮೈಸೂರು ಭಾಗದಲ್ಲಿ. ಇದು ಜೆಡಿಎಸ್ ಭದ್ರಕೋಟೆ. ದಳಪತಿಗಳ ಸಹಕಾರ ಬೆಂಬಲ ಇಲ್ಲದೆ ಇಲ್ಲಿ ಪಾದಯಾತ್ರೆ ಸಕ್ಸಸ್ ಆಗಲ್ಲ ಅನ್ನೋದು ಬಿಜೆಪಿ ಹೈಕಮಾಂಡ್ಗೂ ಗೊತ್ತು. ಅದೇ ಕಾರಣಕ್ಕೆ ಜೆಡಿಎಸ್ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಾದಯಾತ್ರೆಯ ಕಹಳೆ ಮೊಳಗಿಸಿದೆ. ಖುದ್ದು ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾಜಿ ಸಿಎಂ ಯಡಿಯೂರಪ್ಪ ಜೊತೆಗೂಡಿ ಮೈಸೂರು ಚಲೋ ಪಾದಯಾತ್ರೆಗೆ ಚಾಲನೆ ನೀಡಿದರು. ಪಾದಯಾತ್ರೆ ಮೊದಲ ದಿನವೇ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಕೆಂಡ ಉಗುಳಿದ್ರು. ಇನ್ನು 10 ವರ್ಷ ಅಧಿಕಾರದಲ್ಲಿ ಮುಂದುವರಿಯುತ್ತೇವೆ ಅಂತಾರೆ. 10 ವರ್ಷವಲ್ಲ 10 ತಿಂಗಳು ಸಿದ್ದರಾಮಯ್ಯ ಸಿಎಂ ಸ್ಥಾನದಲ್ಲಿ ಮುಂದುವರಿಯಲಿ ನೋಡೋಣ ಅಂತ ಕುಮಾರಸ್ವಾಮಿ ಸವಾಲೆಸೆದರು. ಕಾಂಗ್ರೆಸ್ ಉದ್ದಟತನದಲ್ಲಿ ಈ ರಾಜ್ಯದಲ್ಲಿ ಇನ್ನೂ 10 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು. 10 ವರ್ಷ ಅಲ್ಲ, ಇನ್ನು 10 ತಿಂಗಳು ಮುಂದುವರಿರಿ ನೋಡೋಣಂತೆ. 10 ವರ್ಷ ಆಮೇಲೆ ನೋಡೋಣಂತೆ. ನಿಮ್ಮ ಪಾಪದ ಕೂಡ ತುಂಬಿದೆ, ಡಬಲ್ ಹಾಸ್ಕೊಂಡು ಬಹಳ ಜನ ನಿಂತಿದ್ದಾರೆ ಕ್ಯೂನಲ್ಲಿ ಕಾಂಗ್ರೆಸ್ನಲ್ಲಿ. ಇವತ್ತು ಒಂದು ಕಡೆ ಪಾಪ ಏನು ನೆನ್ನೆ ಸಿದ್ದರಾಮಯ್ಯನವರ ಪರವಾಗಿ ವಿಜೇಂದ್ರ ಅವ್ರನ್ನ ಬಾಯಿಗೆ ಬಂದು ಏಕವಚನದಲ್ಲಿ ಬೈಕೊಂಡು, ಅಲ್ಲಿಗೆ ನಿಮ್ಮ ಹತಾಶೆ ಏನು ಅನ್ನೋದನ್ನು ಗೊತ್ತಾಗ್ತದೆ ನಮಗೆ. ಯಡಿಯೂರಪ್ಪ ನಮ್ಮ ಸಿದ್ದರಾಮಯ್ಯನವರ ಪರವಾಗಿ ಏನು ಬಂದ್ರಿ ನೆನ್ನೆ, ಆ ದಾಖಲೆಗಳು ಸಾರ್ವಜನಿಕವಾಗಿ ಕೊಟ್ಟಿರೋದು ನೀವಲ್ವೇ. ಸಿದ್ದರಾಮಯ್ಯನವ್ರನ್ನ ಎಷ್ಟು ಬೇಗ ಇಳಿಸ್ತೀನಿ ಅಂತ ಹೇಳಿ ಎಲ್ಲ ರೀತಿ ದಾಖಲೆಗಳನ್ನ ಯಾರ್ಯಾರು ಹೇಳ್ಕೊಟ್ಟು ಎಲ್ಲೆಲ್ಲಿ ಏನೇನು ಮಾಡಿಸ್ಬೇಕು ಎಲ್ಲ ರೆಡಿ ಮಾಡಿಸ್ಕೊಂಡು, ಅಯ್ಯೋ ನಾನು ಸಿದ್ದರಾಮಯ್ಯನವ್ರ ಪರ, ಸಿದ್ದರಾಮಯ್ಯನವ್ರ ನಾವು ಮುಟ್ಟಾಕ್ ಬಿಡಲ್ಲ. ಈ ಡ್ರಾಮಾ ಎಲ್ಲ ಯಾಕಪ್ಪ, ಇನ್ನೂ ಏನೇನು ನಾಟಕ ಆಡಬೇಕು ಅಂತ ಇದ್ದೀರಿ? ಅದರಿಂದ ನಾನು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ನಾಯಕರುಗಳೇನು ಕೂತಿದ್ದಾರೆ ವೇದಿಕೆ ಮೇಲೆ, ನಮ್ಮೆಲ್ಲರಲ್ಲಿ ನೈತಿಕತೆ ಇಟ್ಟುಕೊಂಡಿದ್ದೇವೆ. ನೀವು 100 ಕ್ವಶನ್ ಅಲ್ಲ 200 ಪ್ರಶ್ನೆ ಮಾಡಿ ನಮ್ಮ ಮೇಲೆ ಉತ್ತರ ಕೊಡಲಿಕ್ಕೆ ತಯಾರಾಗಿದ್ದೇವೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೂ ಕುಮಾರಸ್ವಾಮಿ ಟೀಕಾ ಪ್ರಹಾರ ನಡೆಸಿದ್ರು. ಬಿಡದಿ ಜನಾಂದೋಲನ ಸಮಾವೇಶದಲ್ಲಿ ಎಚ್ಡಿಕೆ ವಿರುದ್ಧ ಅಬ್ಬರಿಸಿದ್ದ ಡಿಕೆಶಿ, ದೇವೇಗೌಡರ ಕುಟುಂಬದ ಆಸ್ತಿ ಮೊದಲು ಎಷ್ಟಿತ್ತು, ಈಗ ಎಷ್ಟಿದೆ, ಎಲ್ಲ ಬಿಚ್ಚಿಡ್ತೇವೆ ಅಂತ ಹೇಳಿದ್ದರು. ಡಿಸಿಎಂ ಆರೋಪಗಳಿಗೆ ತಿರುಗೇಟು ಕೊಟ್ಟ ದಳಪತಿ, ನಮ್ಮ ಬಗ್ಗೆ ಬಿಚ್ಚಿಡೋದಿಕ್ಕೆ ಕಾಂಗ್ರೆಸ್ನವರ ಬಳಿ ಏನಿದೆ, ಅವರೇ ಬೆತ್ತಲಾಗಿದ್ದಾರೆ, ನಮ್ಮದೇನು ಬಿಚ್ತಾರೆ, ಕಾಂಗ್ರೆಸ್ ಪ್ರಶ್ನೆಗೆ ಚನ್ನಪಟ್ಟಣದಲ್ಲೇ ಉತ್ತರ ಕೊಡ್ತೇನೆ ಅಂತ ಚಾಟಿ ಬೀಸಿದ್ರು. ಮೊನ್ನೆ ಏನು ಬಿಡದಿಯ ಜನಾಂದೋಲನದಲ್ಲಿ ಮಾತನಾಡಿದ್ದೀರಿ, ಒಂದು
ನಿಮ್ಮ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ನಾವು ಹಳ್ಳಿಯ ರೈತರ ಮಕ್ಕಳೇ ಇದ್ದೇವೆ, ನಾವೇನ್ ದೊಡ್ಡ ಶ್ರೀಮಂತರ ಮಕ್ಕಳಲ್ಲ. ನಿಮಗಿಂತಲೂ ಹೆಚ್ಚಿನ ಏಕವಚನದಲ್ಲಿ ಮಾತಾಡ್ಲಿಕ್ಕೆ ನಮಗೂ ನಮ್ಮ ಸಂಸ್ಕೃತಿಯಲ್ಲಿ ಗೊತ್ತಿಲ್ಲ. ಆದ್ರೆ ನಿಮ್ಮ ಈ ಸಣ್ಣತನಕ್ಕೆ ನಾನು ಹಿಡಿಯಲ್ಲ. ಇಲ್ಲಿ ಒಂದು ಮಾತು ಕೇಳ್ತೀನಿ ನಿಮಗೆ, ಶಿವಕುಮಾರ್ ಅವರಿಗೆ ನನಗೇನು ಪ್ರಶ್ನೆ ಮಾಡಿದ್ದೀರಿ? ಸನ್ಮಾನ್ಯ ದೇವೇಗೌಡರು ರಾಮನಗರ ಜಿಲ್ಲೆಗೆ, ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇತ್ತು, ಹೌದು, ಅವತ್ತಿನ ಕಾಲದಲ್ಲಿ 95ನೇ ಇಸ್ವಿನಲ್ಲಿ ರಾಮನಗರದ ವಿಧಾನಸಭಾ ಚುನಾವಣೆಗೆ ದೇವೇಗೌಡರು ನಿಲ್ಲೋದಕ್ಕಿಂತ ಮುಂಚೆ ಸುಮಾರು 10-12 ವರ್ಷಗಳ ಮುಂಚೆ ನಾನು ಕರ್ನಾಟಕ ರಾಜ್ಯದ ಒಂದು ಚಲನಚಿತ್ರ ಪ್ರದರ್ಶಕನಾಗಿ ಸಂಪಾದನೆ ಮಾಡಿದಂತ ಹಣದಲ್ಲಿ 15 ವರ್ಷಗಳ ಹಿಂದೆ ದೇವೇಗೌಡರು ಇಲ್ಲಿ ಪಾದಾರ್ಪಣೆ ಮಾಡೋದಕ್ಕಿಂತ 15 ವರ್ಷಗಳ ಹಿಂದೆ ಕೇತಗನಹಳ್ಳಿ ಗ್ರಾಮ ಏನಿದೆ ಬಿಡದಿಯ ಪಕ್ಕದಲ್ಲಿ, ಅಲ್ಲಿ ನಾನು 45 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ದೇನೆ. ಈ ಸತ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಪಾಪ ಹೇಳಿದ್ದಾರೆ ಹಲವಾರು ಪ್ರಶ್ನೆಗಳು. ನಿಮಗೇನು ಆಸ್ತಿ ಇತ್ತು ದೇವೇಗೌಡರು ರಾಮನಗರಕ್ಕೆ ಬರೋದಕ್ಕಿಂತ ಮುಂಚೆ ಅಂತ ಕೇಳಿದ್ದೀರಿ. ಅವತ್ತು ದೇವೇಗೌಡರು ಬರೋದಕ್ಕಿಂತ 15 ವರ್ಷಗಳ ಹಿಂದೆ ನನ್ನ ಆಸ್ತಿ ಏನಿತ್ತು ಅದೇ ಆಸ್ತಿ ಇವತ್ತು ಮುಂದುವರೆದಿದೆಯೇ ಹೊರತು ಆಸ್ತಿಯನ್ನ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ. ನಾನಿಲ್ಲಿ ನಿಮ್ಮ ಆಸ್ತಿ ಏನಿತ್ತು ನನ್ನ ಹೇಳಿ ಕೇಳಿದ್ದೇನೆ. ಒಂದು ಪ್ರಶ್ನೆ, ಒಂದು ಬ್ಲಾಕ್ ಅಂಡ್ ವೈಟ್ ಟಿವಿ, ಒಂದು VCR, ಇದರಿಂದ ಪ್ರಾರಂಭ ಮಾಡಿದ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಸಂಘಟನೆ ಬಲಿಷ್ಠವಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಕರೆ ನೀಡುತ್ತಾ ಇದ್ದಂತೆ ಸಾವಿರಾರು ಸಂಖ್ಯೆಯಲ್ಲಿ ದಳ ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದು ಬಿರುಸಿನ ಹೆಜ್ಜೆ ಹಾಕ್ತಿದ್ದಾರೆ. ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ದಳ ಸೇನಾನಿಗಳ ಅಬ್ಬರ ಹೇಗಿದೆ ಅನ್ನೋದನ್ನ ನೋಡೋಣ ಸ್ಮಾಲ್ ಬ್ರೇಕ್ನ ನಂತರ. ಮುಡಾ ಹಗರಣದ ವಿರುದ್ಧ ಆರಂಭಿಸಿರೋ ಮೈಸೂರು ಯುದ್ಧ ನಡೀತಾ ಇರೋದು ಜೆಡಿಎಸ್ನ ಭದ್ರಕೋಟೆಯಲ್ಲಿ. ಈ ಸಮರ ಗೆಲ್ಲಬೇಕು ಅಂದ್ರೆ ಜೆಡಿಎಸ್ ನೆರವು ಅತ್ಯಗತ್ಯ. ಜೆಡಿಎಸ್ ಕಾರ್ಯಕರ್ತರು, ನಾಯಕರ ದೊಡ್ಡ ಪಡೆಯೇ ಭಾಗಿಯಾಗಿರೋದು ಪಾದಯಾತ್ರೆಯ ಪವರ್ ಹೆಚ್ಚಿಸಿದೆ. ಮೈಸೂರು ಚಲೋ ಪಾದಯಾತ್ರೆಗೆ ಜೆಡಿಎಸ್ ಪವರ್. ಸಿಎಂ ಸಿದ್ದರಾಮಯ್ಯ ತವರಲ್ಲೇ ದಳಪಡೆ ಘರ್ಜನೆ. ಕೆಂಗೇರಿಯಿಂದ ಆರಂಭವಾದ ಮೈಸೂರು ಚಲೋ ಪಾದಯಾತ್ರೆಗೆ ಜೆಡಿಎಸ್ನ ಕಾರ್ಯಕರ್ತರು ಭಾಗಿಯಾಗಿ ಪವರ್ ಹೆಚ್ಚಿಸಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಕರೆಗೆ ಓಗೊಟ್ಟು ಸಹಸ್ರ ಸಂಖ್ಯೆಯಲ್ಲಿ ದಳಪಡೆ ಕಾರ್ಯಕರ್ತರು ಹೋರಾಟಕ್ಕೆ ಎಂಟ್ರಿಯಾಗಿದ್ದಾರೆ. ಜೆಡಿಎಸ್ನ ಮುಂಚೂಣಿ ನಾಯಕರು, ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಬಿರುಸಿನ ಹೆಜ್ಜೆ ಹಾಕ್ತಿದ್ದಾರೆ. ಸಿದ್ದರಾಮಯ್ಯ ತವರಿನಲ್ಲಿ ದಳಪಡೆ ದಿಟ್ಟ ನಡಿಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಆತಂಕದ ಅಲೆ ಎಬ್ಬಿಸಿದೆ. ಈ ಪಾದಯಾತ್ರೆಯನ್ನ ಒಂದು ತಾರ್ಕಿಕವಾದ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಲು ಅದಾಗಲೇ ಜೆಡಿಎಸ್ ನಿರ್ಧಾರ ಮಾಡಿ ಆಗಿತ್ತು. ಪಾದಯಾತ್ರೆ ಆರಂಭವಾಗುವ ಮೊದಲ ದಿನವೇ ತಮ್ಮ ಪಕ್ಷದ ಎಲ್ಲಾ ಮುಖಂಡರು ಹೋರಾಟದಲ್ಲಿ ಭಾಗವಹಿಸಲು ಕರೆ ಕೊಡಲಾಗಿತ್ತು. ಕುಮಾರಸ್ವಾಮಿ ಹೇಳಿದ ಮಾತಿಗೆ ಜೆಡಿಎಸ್ನ ಕಾರ್ಯಕರ್ತರು ಇಲ್ಲ ಅನ್ನುವುದುಂಟೆ. ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರ ಹಿಂಡೆ ಪಾದಯಾತ್ರೆಯಲ್ಲಿ ಭಾಗಿಯಾಯಿತು. ಆರೋಗ್ಯ ಸರಿ ಇಲ್ಲದೇ ಇದ್ರೂ ಕುಮಾರಸ್ವಾಮಿ ಪಾದಯಾತ್ರೆಯಲ್ಲಿ ಸ್ವಲ್ಪ ಹೊತ್ತು ಭಾಗವಹಿಸಿದ್ದು ಕಾರ್ಯಕರ್ತರ ಉತ್ಸಾಹಕ್ಕೆ ಕಾರಣವಾದರೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಬೆಳಿಗ್ಗೆಯಿಂದ ಸಂಜೆಯವರೆಗೆ ದಣಿಯದೆ ಹೆಜ್ಜೆ ಹಾಕಿ ಕಾರ್ಯಕರ್ತರ ಉತ್ಸಾಹವನ್ನ ಇಮ್ಮಡಿಗೊಳಿಸಿದರು. ಒಂದು ಒಳ್ಳೆಯ ಉದ್ದೇಶದಿಂದ ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಮಾನ್ಯ ದೇವೇಗೌಡರ ಸಾಹೇಬರ ಒಂದು ತೀರ್ಮಾನ, ಒಂದು ನಿಲುವು ಭಾಳ ಸ್ಪಷ್ಟತೆ ಇದೆ. ಆ ನಿಲುವಲ್ಲಿ ನಾವು ಒಂದು ಮಿತ್ರ ಪಕ್ಷವಾಗಿ ಅವರ ಒಂದು ಹೋರಾಟಕ್ಕೆ ಪಾದಯಾತ್ರೆಗಳಿರ್ಬೋದು, ಹೋರಾಟ ಇರ್ಬೋದು, ಸದನದ ಒಳಗಡೆ ಇರ್ಬೋದು, ಹೊರಗಡೆ ಇರ್ಬೋದು, ಬೆಂಬಲವನ್ನು ಸೂಚಿಸ್ತಕ್ಕಂಥದ್ದು ಒಬ್ಬ ಮಿತ್ರ ಪಕ್ಷ ಆಗಿ ನಮ್ಮ ಒಂದು ಕರ್ತವ್ಯ. ಹಾಗಾಗಿ
ಸಣ್ಣ ಪುಟ್ಟ ಏನಾದರೂ ವ್ಯತ್ಯಾಸಗಳಿದ್ರು ಅದನ್ನ ಕೂತ್ಕೊಂಡು ಕ್ಲೋಸ್ ಡೋರಲ್ಲಿ ಬಗೆಹರಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇವೆ. ಏನು ದೊಡ್ಡ ಮಟ್ಟದ ವ್ಯತ್ಯಾಸಗಳೇನಾಗಿಲ್ಲ ಅಂತಕ್ಕಂಥ ಮೊದಲ ದಿನವೇ ಹೇಳಿದ್ರು ನಾನು ಪಾದಯಾತ್ರೆ ಭಾಗಿಯಾಗಕ್ಕಾಗಲ್ಲ, ನಿಖಿಲ್ ಕುಮಾರಸ್ವಾಮಿ ಅವರು ಭಾಗಿಯಾಗ್ತಾರೆ ಅಂತ ಕುಮಾರಸ್ವಾಮಿ ಅವರೇ ಹೇಳಿದ್ರು. 7 ದಿನಗಳ ಕಾಲ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತೀರಿ ತಾವು? 7 ದಿನಗಳ ಕಾಲ ಅಪ್ ಟು ಮೈಸೂರಲ್ಲಿ ನಡೀತಕ್ಕಂಥ ಸಮಾವೇಶ ಏನಿದೆ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಜೊತೆಲಿ ನಾನು ಕೂಡ ಭಾಗಿಯಾಗ್ತೇನೆ. ಹಳೆ ಮೈಸೂರು ಭಾಗ ಜೆಡಿಎಸ್ನ ಹೋಮ್ ಗ್ರೌಂಡ್. ತಮ್ಮದೇ ಅಖಾಡದಲ್ಲಿ ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸಿರುವ ಜೆಡಿಎಸ್ ಕಾಂಗ್ರೆಸ್ ಹಗರಣಗಳ ವಿರುದ್ಧ ಅಬ್ಬರಿಸ್ತಾ ಇದೆ. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕ್ತಾ ಇರೋದು ಕಾರ್ಯಕರ್ತರ ಜೋಶ್ ಹೆಚ್ಚಿಸಿದೆ. ಕಾರ್ಯಕರ್ತರ ಜೊತೆ ಸೆಲ್ಫಿಗೆ ಪೋಸ್ ಕೊಡುತ್ತಾ ಅಲ್ಲಲ್ಲಿ ಜನರ ಕಷ್ಟ ಸುಖಗಳನ್ನ ಆಲಿಸ್ತಾ ನಿಖಿಲ್ ಜಂಟಿ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕ್ತಿದ್ದಾರೆ. ಸರ್ಕಾರದ ವಿರುದ್ಧದ ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ತೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ ನಿಖಿಲ್ ಸರ್ಕಾರ ಪಲಾಯನ ಮಾಡಿರೋದು ಅನುಮಾನ ಹೆಚ್ಚಿಸಿದೆ ಅಂತ ಗುಡುಗಿದ್ರು. ಇವತ್ತೇನು ಸರ್ಕಾರ ಪಲಾಯನವಾದವನ್ನ ಮಾಡಿ ಸದನದ ಒಳಗಡೆ ಕನಿಷ್ಠ ಪಕ್ಷ ಮೂಡದ ಬಗ್ಗೆ ಮಾತನಾಡೋದಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಡ್ದಿರಾ ಈ ರೀತಿ ಪಲಾಯನವಾದ ಮಾಡಿರ್ತಕ್ಕಂಥದ್ದು ನೋಡಿದಾಗ ಇಡೀ ರಾಜ್ಯದ ಜನತೆಗೆ ಒಂದು ಅನುಮಾನ ಹುಟ್ಟಿರ್ತಕ್ಕಂಥದ್ದು. ಕೆಂಗೇರಿಯಿಂದ ಪ್ರಾರಂಭ ಆಗ್ತಾ ಇದೆ. 8 ದಿನ ನಾವು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತೀವಿ. ಜೆಡಿಎಸ್ನ ಘಟಾನುಘಟಿ ನಾಯಕರು ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಕೆಟಿ ಶ್ರೀಕಂಠೇಗೌಡ, ಟಿಎ ಶರವಣ, ಭೋಜೇಗೌಡ ಸೇರಿ ಹಲವು ನಾಯಕರು ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿ ಸರ್ಕಾರದ ವಿರುದ್ಧ ಅಬ್ಬರಿಸಿದ್ರು. ಇವತ್ತು ನಾವು ನಮ್ಮ ವಿರುದ್ಧ ಜನಾಂದೋಲನ ಮಾಡ್ತೀವಿ ಅಂತೇಳಿ ಅವರು ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮನ್ನು ಜನಾಂದೋಲನ ಮಾಡೋದಕ್ಕೆ ನೀವೇನು ಅನ್ನೋ ಉತ್ತರನ ಅಲ್ಲೇ ಫ್ಲೋರ್ ಆಫ್ ದಿ ಹೌಸಲ್ಲಿ ಕೊಡ್ಬೋದಿತ್ತಲ್ಲ. ನಿಮಗೆ ಅವಕಾಶ ಕೊಟ್ಟಿದ್ವಲ್ಲ, ನಾವು ತಾನೇ ಚರ್ಚೆಗೆ ಅವಕಾಶ ಕೇಳಿದ್ದು, ಅಲ್ಲೇ ಚರ್ಚೆ ಮಾಡ್ಬೋದಿತ್ತಲ್ಲ. ಇವತ್ತು ನೀವು ಜನಾಂದೋಲನ ಮಾಡ್ತಕ್ಕಂಥದ್ದು ನೀವು ಮಾಡಿರ್ತಕ್ಕಂಥ ಎಲ್ಲ ಹಗರಣಗಳನ್ನು ಮುಚ್ಚಿ ಹಾಕುವ ಸರ್ವ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ. ಮಹರ್ಷಿ ವಾಲ್ಮೀಕಿಯ ಒಂದು ನಿಗಮದಿಂದ ಬೇರೆ ರಾಜ್ಯಗಳ ಅಕೌಂಟ್ಗೆ ಹೋಯ್ತು ಅಂದ ಮೇಲೆ ಇವರೇ ಸದನದಲ್ಲೇ 89 ಕೋಟಿ 63 ಲಕ್ಷ ದುರುಪಯೋಗ ಆಗಿದೆ ಅಂದಮೇಲೆ ಜವಾಬ್ದಾರಿನ ಯಾರು ಹೊರಬೇಕು ಅರ್ಥ ಸಚಿವರಾಗಿ? ಇನ್ನು ಮೂಡಾದಲ್ಲಿ ಹಾಡ ಹಗಲಲ್ಲಿ ಇಷ್ಟೊಂದು ಸೈಟ್ಗಳು ಪಡೆದ ಮೇಲೆ ಇನ್ನೂ ಕುರ್ಚಿಲಿ ಇರಬಹುದಾ? ಆ ಕಾರಣಕ್ಕಾಗಿ ನಾವು ಪಾದಯಾತ್ರೆ ಹೋರಾಟ ಕೊಟ್ಟಿದ್ದೇವೆ. ಸಿದ್ದರಾಮಯ್ಯನವರು ಇಷ್ಟು ವರ್ಷ 40 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಇಂಥ ಒಂದು ಆರೋಪ ಬಂದಾಗ ಅವರು ಕೂಡಲೇ ರಾಜೀನಾಮೆ ಕೊಡಬೇಕಾಯ್ತು. ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಿ ಅವರು ದೋಷ ಮುಕ್ತರು ಅಂತ ಆದ್ಮೇಲೆ ಮತ್ತೊಮ್ಮೆ ಅವರು ಮುಖ್ಯಮಂತ್ರಿ ಪದವಿಗೆ ಬರಲಿ, ನಮ್ದೇನ್ ತಕರಾರಿಲ್ಲ. ಇವತ್ತು ಈಶ್ವರಪ್ಪನವ್ರ ಮೇಲೆ ಈ ತರ ಒಂದು ಆರೋಪ, ಬೇರೆ ಬೇರೆ ರಾಜಕಾರಣಿಗಳ ಮೇಲೆ ಆರೋಪ ಬಂದಾಗ ಕೂಡಲೇ ಅವರು ರಾಜೀನಾಮೆಯನ್ನು ತೆಗೆದುಕೊಂಡಿದ್ದಾರೆ ಅವರ ಪಕ್ಷದ ವರಿಷ್ಠರು. ಇವತ್ತು ಇವರ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಇಷ್ಟು ದಿನ ಆದರೂ ಕೂಡ ಇವರ ರಾಜೀನಾಮೆಯನ್ನು ಯಾಕೆ ಪಡ್ಕೊಂಡಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಇದೆ. ಇದಕ್ಕೋಸ್ಕರ ಇದನ್ನು ಖಂಡಿಸಿ ಜೆಡಿಎಸ್ ಮತ್ತು ಬಿಜೆಪಿ ಜಂಟಿಯಾಗಿ ಎನ್ಡಿಎ ಮೈತ್ರಿಕೂಟದ 2 ಪಕ್ಷಗಳು ಕೂಡ ಸೇರಿ ಈ ಒಂದು ಮೈಸೂರು ಚಲೋ ಪಾದಯಾತ್ರೆನ ಹಮ್ಮಿಕೊಂಡಿದ್ದೀವಿ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದ್ರ ಜೊತೆಗೆ ಜೆಡಿಎಸ್ ಸಂಘಟನಾತ್ಮಕ ದೃಷ್ಟಿಯಿಂದಲೂ ಈ ಪಾದಯಾತ್ರೆ ಮಹತ್ವದ್ದಾಗಿದೆ. ಒಕ್ಕಲಿಗರ ಬಾಹುಳ್ಯದ ಕ್ಷೇತ್ರದಲ್ಲಿ ಜೆಡಿಎಸ್ ಪುಟಿದೇಳಲು ಈ ಪಾದಯಾತ್ರೆ ನೆರವಾಗಲಿದೆ. ಪಾದಯಾತ್ರೆಗೆ ಪವರ್ ನೀಡಿರೋ ಜೆಡಿಎಸ್ ತನ್ನ ಸಂಘಟನೆಗೂ ಬೂಸ್ಟ್ ನೀಡ್ತಾ ಇದೆ. ಆ ಬಗ್ಗೆ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ವಿಧಾನಸಭೆ ಫಲಿತಾಂಶ ಜೆಡಿಎಸ್ಗೆ ನಿರಾಸೆ ಮೂಡಿಸಿತ್ತು. ಆದರೆ ಆ ಸೋಲಿನಿಂದ ಪುಟಿದೆದ್ದ ದಳಪಡೆ ಲೋಕಸಭೆಯಲ್ಲಿ ಮತ್ತೆ ತನ್ನ ಕದರ್ ತೋರಿಸಿತು. ಈಗ ಜೆಡಿಎಸ್ ಪ್ರಾಬಲ್ಯದ ಪ್ರದೇಶಗಳಲ್ಲೇ ಪಾದಯಾತ್ರೆ ನಡೀತಾ ಇದ್ದು ಪಕ್ಷದ ಸಂಘಟನೆ ಬೇರುಗಳನ್ನ ಮತ್ತಷ್ಟು ಗಟ್ಟಿಗೊಳಿಸಲು ದಳಪತಿಗಳು ಮುಂದಾಗಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ನಾಯಕತ್ವಕ್ಕಾಗಿ ಡಿಕೆ ಶಿವಕುಮಾರ್ ಹಾಗೂ ಎಚ್ಡಿ ಕುಮಾರಸ್ವಾಮಿ ಮಧ್ಯೆ ಪೈಪೋಟಿ ನಡೀತಾ ಇರೋದು ಗೊತ್ತಿರುವ ವಿಚಾರವೇ. ಈ ಜಿದ್ದಾಜಿದ್ದಿನ ಕಾಳಗದಲ್ಲಿ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಡಿಕೆಶಿ ಕೈ ಮೇಲಾಗಿತ್ತು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಗೆದ್ದುಕೊಳ್ಳುವ ಮೂಲಕ ಜೆಡಿಎಸ್ ಮತ್ತೆ ತನ್ನ ಶಕ್ತಿ ಏನು ಅನ್ನೋದನ್ನ ಸಾಬೀತು ಮಾಡಿದೆ. ಈಗ ಪಾದಯಾತ್ರೆಯ ಪವರ್ ಮೂಲಕ ಒಕ್ಕಲಿಗರ ಬಾಹುಳ್ಯದ ಪ್ರದೇಶದಲ್ಲಿ ದಳಪಡೆ ತನ್ನ ಇಮೇಜ್ ಮರಳಿ ಪಡೆಯಲು ಮುಂದಾಗಿದೆ.
ಪಾದಯಾತ್ರೆ ನಡೆಯುವ ಒಂದು ಕ್ಷೇತ್ರ ರಾಮನಗರ. ಇದು ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಕಳೆದುಕೊಂಡ ಕ್ಷೇತ್ರ. ಮತ್ತೊಂದು ಕ್ಷೇತ್ರ ಚನ್ನಪಟ್ಟಣ. ಇದು ಜೆಡಿಎಸ್ ಉಳಿಸಿಕೊಳ್ಳಬೇಕಾದ ಕ್ಷೇತ್ರ. ಹಾಗಾಗಿ ಈ ಪಾದಯಾತ್ರೆ ಜೆಡಿಎಸ್ಗೆ ಬಹಳ ಮುಖ್ಯ. ಇನ್ನೊಂಚೂರು ಆಳಕ್ಕೆ ಇಳಿದು ನೋಡಿದರೆ ಒಂದು ನಿಖಿಲ್ ಸೋತ ಕ್ಷೇತ್ರ, ಮತ್ತೊಂದು ನಿಖಿಲ್ ಸ್ಪರ್ಧೆ ಮಾಡಬಹುದಾದ ಸಾಧ್ಯತೆ ಇರುವ ಕ್ಷೇತ್ರ. ಆ ದೃಷ್ಟಿಯಿಂದ ಕೂಡ ಈ ಪಾದಯಾತ್ರೆ ಜೆಡಿಎಸ್ಗೆ ಅತ್ಯಂತ ಮಹತ್ವದ್ದಾಗಿದೆ. ಚನ್ನಪಟ್ಟಣ ದಾಟಿದ ನಂತರ ಸಿಗಲಿರುವ ಮಂಡ್ಯ ಕೂಡ ಜೆಡಿಎಸ್ ಗಟ್ಟಿಯಾಗಿ ಬೇರೂರಿರುವ ಜಿಲ್ಲೆಗಳಲ್ಲಿ ಒಂದು. ವಿಧಾನಸಭೆ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಜೆಡಿಎಸ್ ಹಿನ್ನಡೆ ಅನುಭವಿಸಿತು. ಆದರೆ ಲೋಕಸಭೆ ಚುನಾವಣೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಸ್ಪರ್ಧಿಸಿ ಭರ್ಜರಿ ಜಯಗಳಿಸುವ ಮೂಲಕ ಸಕ್ಕರೆ ನಾಡಲ್ಲಿ ಜೆಡಿಎಸ್ ಮತ್ತೆ ತನ್ನ ಹಿಡಿತವನ್ನ ಬಿಗಿಗೊಳಿಸಿಕೊಂಡಿದೆ. ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಸಿಕ್ಕ ಬಲವನ್ನ ಮುಂದುವರಿಸಿಕೊಂಡು ಹೋಗುವ ಅವಶ್ಯಕತೆ ಜೆಡಿಎಸ್ಗೆ ಇದೆ. ಹಾಗಾಗಿ ಜೆಡಿಎಸ್ನ ಹಾಲಿ ಮಾಜಿ ಶಾಸಕರೆಲ್ಲ ಒಗ್ಗಟ್ಟಿನಿಂದ ಪಾದಯಾತ್ರೆಯಲ್ಲಿ ಭಾಗಿಯಾಗಿ ಕಾರ್ಯಕರ್ತರಲ್ಲಿ ಜೋಶ್ ತುಂಬಿದ್ದಾರೆ. ಪಾದಯಾತ್ರೆ ಒಟ್ಟು 8 ದಿನಗಳ ಕಾಲ ನಡೆಯಲಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಲೋಕಸಭಾ ಅಧಿವೇಶನದ ಬಿಡುವಿನ ಸಮಯದಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಕುಮಾರಸ್ವಾಮಿ ಭಾಗಿಯಾಗ್ತಾ ಇರೋದೇ ಕಾರ್ಯಕರ್ತರ ಖುಷಿ ಹೆಚ್ಚಾಗಲು ಕಾರಣ. ಜೆಡಿಎಸ್ಗೆ ಮುಂದಿನ ರಾಜ್ಯಾಧ್ಯಕ್ಷ ಯಾರು ಅನ್ನೋ ಪ್ರಶ್ನೆ ಸದ್ಯಕ್ಕೆ ಉದ್ಭವಿಸಿದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಖಿಲ್ ಕುಮಾರಸ್ವಾಮಿ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ. ಆ ದೃಷ್ಟಿಯಿಂದ ನಿಖಿಲ್ ಸಂಘಟನೆ, ಪಕ್ಷದ ಹಿರಿಯರ ಜೊತೆಗಿನ ಒಡನಾಟ, ಕಿರಿಯರ ಜೊತೆಗಿನ ಸ್ನೇಹ ಎಲ್ಲವನ್ನೂ ಓರೆಗೆ ಹಚ್ಚುವ ಕೆಲಸವನ್ನ ಈ ಪಾದಯಾತ್ರೆ ಮಾಡಲಿದೆ. ಬಿಜೆಪಿಯ ಘಟಾನುಘಟಿ ನಾಯಕರ ನಡುವೆಯೂ ನಿಖಿಲ್ ಮಿಂಚ್ತಾ ಇರೋದು ಕಾರ್ಯಕರ್ತರ ಉತ್ಸಾಹಕ್ಕೆ ಕಾರಣವಾಗಿದೆ. ಮೈಸೂರು ಚಲೋ ಪಾದಯಾತ್ರೆ ಸರ್ಕಾರಕ್ಕೆ ದೊಡ್ಡ ಡ್ಯಾಮೇಜ್ ಉಂಟು ಮಾಡಲಿದೆ ಅನ್ನೋ ಅಭಿಪ್ರಾಯ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ. ಪಾದಯಾತ್ರೆ ಯಶಸ್ಸು ಜೆಡಿಎಸ್ ಸಂಘಟನೆಗೆ ದೊಡ್ಡ ಶಕ್ತಿಯನ್ನ ನೀಡಲಿದೆ. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಬಲ ಕುಗ್ಗಲಿದ್ದು ದಳಪಡೆ ಅಡಿಪಾಯ ಗಟ್ಟಿಯಾಗಲಿದೆ. ಇದೇ ಹೊತ್ತಿನ ವಿಶೇಷ ಪಾದಯಾತ್ರೆ ಪವರ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.